ಬಾಗಲಕೋಟೆ ತಾಲೂಕು ಆಲೂರು ಗ್ರಾಮದ ಶ್ರೀ ಗುರು ಮರುಳಸಿದ್ದೇಶ್ವರ ಧರ್ಮರ ಮಠ, ಸೀತಿಮನಿ ಗ್ರಾಮದ ಶ್ರೀ ಮಾತಾ ಕಲ್ಯಾಣ ತಾಯಿ ಧರ್ಮರ ಮಠ ಹಾಗೂ ಸೀತಿಮನಿ ತಾಂಡೆಯ ಶ್ರೀರಾಮಸ್ವಾಮಿ ಮುತ್ಯ ಧರ್ಮರ ಮಠಗಳ ಜಾತ್ರೆಯ ನಿಮಿತ್ತವಾಗಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ನಾಂದ್ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರದಂದು ಸೀತಿಮನಿ ಗ್ರಾಮದ ಆರೋಗ್ಯ ಉಪಕೇಂದ್ರದಲ್ಲಿ ಮಹತ್ವದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ವಿಜಯ ಗಗನ್ ಧರ್ಮರ ಸೀತಿಮನಿ ಮಠ, ಶ್ರೀ ರಾಮಸ್ವಾಮಿ ಧರ್ಮರ ಆಲೂರು ಮಠ, ಶ್ರೀ ವಶಿಷ್ಠ ಮುನಿಗಳು ಶ್ರದ್ಧಾನಂದ ಮಠ, ಸಂತ ಮಹಾರಾಜರು ಆಶೀರ್ವಚನ ನೀಡಿದರು. ಆರೋಗ್ಯ ಇಲಾಖೆಯಿಂದ ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ಡಾ ಮಂಜುನಾಥ್, ಡಾ ಪಾಂಡುರಂಗ ದೊಡಮನಿ, ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಆಫೀಸರ್ ಶ್ರೀಮತಿ ಸರಸ್ವತಿ ಮಾಗಿ, ತಾಲೂಕು ವೈದ್ಯಾಧಿಕಾರಿ ಉಪಸ್ಥಿತರಿದ್ದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ವಿಠ್ಠಲ್ ಗೌಡರ, ಜಿಲ್ಲಾಧ್ಯಕ್ಷರಾದ ಹನುಮಂತ ಹಟ್ಟಿ, ವಿಜಯಕುಮಾರ್ ನಾಯಕ್, ರೈತ ಘಟಕ ಜಿಲ್ಲಾಧ್ಯಕ್ಷರು ಶ್ರೀಮತಿ ಜಯಶ್ರೀ ಗುಳಬಾಳ, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಶ್ರೀಮತಿ ಗಂಗಾ ರಾಠೋಡ್, ಜಿಲ್ಲಾ ಖಜಾಂಚಿ ಶ್ರೀಮತಿ ಪಾರ್ವತಿ ಹುಗ್ಗಿ, ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಚಂದ್ರಭಾಗ ಮಾಂಡ್ರೆ, ಶ್ರೀಮತಿ ನಾಗಮ್ಮ ದೇವರಮನಿ, ಶ್ರೀಮತಿ ಲಕ್ಷ್ಮೀಬಾಯಿ ಮಠಪತಿ, ಶ್ರೀಮತಿ ಶಾಂತವ್ವ ಪೂಜಾರಿ, ಮಲ್ಲು ತುಂಬರಮಟ್ಟಿ, ಮನೋಹರ ಮಾಂಡ್ರೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಜಿಲ್ಲಾಸ್ಪತ್ರೆಯ ರಕ್ತಕೇಂದ್ರದ ಸಿಬ್ಬಂದಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಧಗುಂಡಾರ ಸಿಬ್ಬಂದಿ, ಗ್ರಾಮ ಪಂಚಾಯತ್ ಹೊಸೂರ ಸಿಬ್ಬಂದಿಯವರು ಶಿಬಿರದ ಯಶಸ್ಸಿಗೆ ಸಹಕರಿಸಿದರು. ಈ ರಕ್ತದಾನ ಶಿಬಿರದಲ್ಲಿ ಒಟ್ಟು 19 ಜನರು ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಜಾತ್ರೆಯ ಸಂಭ್ರಮದ ಮಧ್ಯೆ ಮಾನವ ಸೇವೆಯ ಸಂದೇಶ ಸಾರಿದ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದರು. ಮಾನವ ಸೇವೆಯೇ ಮಹಾದೇವ ಸೇವೆ ಎಂಬ ಸಂದೇಶವನ್ನು ಸಾರಿದ ಈ ಶಿಬಿರವು ಸಮಾಜದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಿತು. ಪ್ರೀತಿಯ ಮನವಿ, ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ರೈತ ಮಿತ್ರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಸುದ್ದಿಗಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ರೈತ ಬಂಧುಗಳು ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮ್ಮ ಪ್ರತಿಯೊಂದು ಸುದ್ದಿ ನಿಮಗೆ ತಲುಪುವಂತೆ ಮಾಡಿ. ನಿಮ್ಮ ಒಂದು